ನಮಸ್ಕಾರ ಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ದೀಪಾ. ಮುಖ್ಯಾಂಶಗಳು. ಜಿಲ್ಲಾ ವಿಕಲಚೇತನ ಜಾತ್ಯತೀತ ಜನತಾದಳ ಘಟಕದಿಂದ ವೀರೇಶ್ವರ ಆಶ್ರಮದಲ್ಲಿ ಸಿಹಿ ಹಂಚಿ ಸಂಭ್ರಮಾಚರಣೆ. ಹಳೆ ಪಿಂಚಣಿ ಯೋಜನೆ ಜಾರಿಗೆ ಶಿಕ್ಷಕರ ಮನವಿ. ಜಿಲ್ಲಾ ಕಾಂಗ್ರೆಸ್ ವಕೀಲರ ಪ್ರತಿಭಟನೆ. ಕೃಷಿ ವಿಸ್ತರಣಾ ಸೇವೆಯ ಡಿಪ್ಲೊಮೊ ತರಬೇತಿ. ಜಿಲ್ಲಾ ಪಂಚಾಯತ್ ಕ್ರಿಯಾ ಯೋಜನಾ ಸಾಮಾನ್ಯ ಸಭೆ. ಇಪ್ಪತ್ತೈದನೇ ರಾಷ್ಟ್ರೀಯ ಮಕ್ಕಳ ವಿಜ್ಞಾನ ಸಮಾವೇಶ. ಸುಪ್ರೀಂ ತೀರ್ಪು ಯಥಾವತ್ ಜಾರಿಗೆ ಆಗ್ರಹಿಸಿ ಅಹಿಂಸಾ ಘಟಕದಿಂದ ಪ್ರತಿಭಟನೆ. ಕೆಎಸ್ಆರ್ಟಿಸಿ ನೌಕರರ ಅಥ್ಲೆಟಿಕ್ ಕ್ರೀಡಾಕೂಟ. ಭಗವಾನ್ ಜಿಹೇಶ್ವರ ಜಯಂತ್ಯೋತ್ಸವ. ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ವತಿಯಿಂದ ದೇಶಭಕ್ತಿ ಗೀತೆ ಗಾಯನ ಸ್ಪರ್ಧೆ. ವಾರ್ತೆಗಳ ವಿವರ. ಬಾಡಾ ಕ್ರಾಸ್ ಬಳಿ ಇರುವ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಇಂದು ಜಿ ವಾಹಿನಿಯ 13ನೇ ಆವೃತ್ತಿಯಲ್ಲಿ ದ್ವಿತೀಯ ಸ್ಥಾನ ಪಡೆದ ಮೆಹಬೂಬ್ ಸಾಬ್ ನದಾಬ್ ಅವರಿಗೆ ಅಭಿನಂದನೆ ಕಾರ್ಯಕ್ರಮವನ್ನು ಜಿಲ್ಲಾ ವಿಕಲಚೇತನ ಜಾತ್ಯತೀತ ಜನತಾದಳ ಮತ್ತು ಜಿಲ್ಲಾ ವಿಕಲಚೇತನರ ಪರ ಒಕ್ಕೂಟದಿಂದ ಅಲ್ಲಿನ ಅಂಧ ವಿದ್ಯಾರ್ಥಿಗಳಿಗೆ ಸಿಹಿ ಹಂಚಿ ಸಂಭ್ರಮಾಚರಣೆ ಆಚರಿಸಲಾಯಿತು. ಜಿಲ್ಲಾ ವಿಕಲಚೇತನ ಜಾತ್ಯತೀತ ಜನತಾದಳ ಮತ್ತು ಜಿಲ್ಲಾ ವಿಕಲಚೇತನರ ಒಕ್ಕೂಟಗಳಿಂದ ನಗರದ ವೀರೇಶ್ವರ ಪುಣ್ಯಾಶ್ರಮದ ಅಂಧ ವಿದ್ಯಾರ್ಥಿ ಮೆಹಬೂಬ್ ಸಾಬ್ ಜಿ ಕನ್ನಡ ಸರಿಗಮಪ 13ನೇ ಆವೃತ್ತಿಯಲ್ಲಿ ದ್ವಿತೀಯ ಸ್ಥಾನ ಪಡೆಯುವುದರ ಮೂಲಕ ಕರ್ನಾಟಕದ ಮನೆ ಮಾತಾಗಿರುವ ಮೆಹಬೂಬ್ ಸಾಬ್ ಅವರು ರಾಜ್ಯಕ್ಕೆ ಮತ್ತು ಜಿಲ್ಲೆಗೆ ಕೀರ್ತಿ ತಂದ ಹಿನ್ನೆಲೆಯಲ್ಲಿ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಸಿಹಿ ಹಂಚಿ ಸಂಭ್ರಮಾಚರಣೆ ಆಚರಿಸಿದರು. ಸಂಭ್ರಮಾಚರಣೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ವಿಕಲಚೇತನ ಜಾತ್ಯತೀತ ಜನತಾದಳದ ಜಿಲ್ಲಾಧ್ಯಕ್ಷರಾದ ಟಿ ವೆಂಕಟೇಶ್ ಕಣ್ಣಾಳರ್ ಮಾತನಾಡಿ, ಮೆಹಬೂಬ್ ಸಾಬ್ ರವರು ಕರ್ನಾಟಕ ಮಾತ್ರವಲ್ಲದೆ ದೇಶ ವಿದೇಶಗಳಲ್ಲಿ ಪ್ರಖ್ಯಾತರಾಗಿದ್ದು ಮತ್ತು ಗದಗಿನ ಪುಟ್ಟರಾಜ ಗವಾಯಿ ಆಶ್ರಮದ ಸುನಿಲ್ ರವರು ಪ್ರಥಮ ಸ್ಥಾನ ಬಂದಿರುವುದು, ಈ ಎರಡು ಪ್ರತಿಭೆಗಳು ಪುಟ್ಟರಾಜ ಗವಾಯಿಗಳ ಆಶ್ರಮದಿಂದಲೇ ಬಂದಿರುವುದು ನಿಜಕ್ಕೂ ಸಂತೋಷಕರ ಎಂದು ತಮ್ಮ ಹರ್ಷವನ್ನು ವ್ಯಕ್ತಪಡಿಸಿದರು. ಈ ಒಂದು ಪುಣ್ಯಾಶ್ರಮದಲ್ಲೇ ಓದಿರ್ತಕ್ಕಂಥ ವಿದ್ಯಾರ್ಥಿ ಮೆಹಬೂಬ್ ಸಾಬ್ ಅವರು ಜಿ ಕನ್ನಡ ವಾಹಿನಿ ಒಳಗಡೆಗೆ ಸಂಗೀತ ಕಾರ್ಯಕ್ರಮದಲ್ಲಿ 13ನೇ ಸೀಸನ್ನಲ್ಲಿ ಫೈನಲ್ವರೆಗೂ ಬಂದು ಅವರು ದ್ವಿತೀಯ ಸ್ಥಾನವನ್ನು ಪಡೆದಿರ್ತಾರೆ. ಅವರ ಪರವಾಗಿ ಇಲ್ಲಿ ಮಠದಲ್ಲಿ ನಾವು ಬಂದು ಮಕ್ಕಳಿಗೆ ಸಿಹಿ ಹಂಚುವ ಮುಖಾಂತರ ಅವರಿಗೆ ಅಭಿನಂದನೆ ಸಲ್ಲಿಸೋ ಕಾರ್ಯಕ್ರಮ ನಾವೆಲ್ಲ ಜಿಲ್ಲಾ ವಿಕಲಚೇತನ JDS ಘಟಕದಿಂದ ಮತ್ತು ಜಾತ್ಯತೀತ ಜನತಾದಳ ಘಟಕದಿಂದ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಮ್ಮ ಘಟಕದ ವತಿಯಿಂದ ಮೆಹಬೂಬ್ ಸರ್ ಅವರು ಇನ್ನೂ ಹೆಚ್ಚಿನ ಒಂದು ದೊಡ್ಡ ಮಟ್ಟದಲ್ಲಿ ಅವರು ಸಾಧನೆ ಮಾಡಲಿ ಅಂತ ನಾವು ನಮ್ಮ ಘಟಕದ ಪರವಾಗಿ ಮತ್ತು ಜಾತ್ಯತೀತ ಜನತಾದಳ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇವೆ. ಕಾರ್ಯಕ್ರಮದಲ್ಲಿ ಪುಣ್ಯಾಶ್ರಮ ಅಂಧ ವಿದ್ಯಾರ್ಥಿ ಶಂಕರಪ್ಪ ಅವರನ್ನು ಮಾತನಾಡಿಸಿದಾಗ, ನಮ್ಮ ಪುಣ್ಯಾಶ್ರಮಕ್ಕೆ 2 ಪ್ರಶಸ್ತಿಗಳು ಬಂದಿರುವುದು ನಮಗೆ ಮುಂದೆ ಇನ್ನೂ ಹೆಚ್ಚು ಸಾಧನೆ ಮಾಡಬೇಕು ಎಂಬ ಛಲ ಹುಟ್ಟಿದೆ ಎಂದು ತಿಳಿಸಿದರು. ಜಿ ಕನ್ನಡದಲ್ಲಿ ನಮ್ಮ ಮೆಹಬೂಬ್ ಸಾಬ್ ಅವರು ಬಂದಿದ್ದಾರೆ. ಅವರು ಸೆಮಿಫೈನಲ್ಗೆ ಸೆಕೆಂಡ್ ಪ್ರೈಸನ್ನು ತಗೊಂಡಿದ್ದಾರೆ. ಹಾಗೂ ನಮಗೆ ಸಂತೋಷ ಆಗಿದೆ. ನಿಮಗೂ ಕೂಡ ನಮ್ಮ ಎಲ್ಲ ವಿದ್ಯಾರ್ಥಿ ಪರವಾಗಿ ಧನ್ಯವಾದಗಳು ಹೇಳ್ತೇವೆ. ಕಾರ್ಯಕ್ರಮದಲ್ಲಿ ರೈತರ ವಿಭಾಗದ ಜಿಲ್ಲಾ ಸಂಚಾಲಕರಾದ ಹುಲುಮನಿ ಠಾಕೂರ್, ಟಿ ಮಹಮ್ಮದ್ ಗೌಸ್, ಜೆ ಅಮನುಲ್ಲಾ ಖಾನ್, ಗಣೇಶದಾಸ ಕರಿಯಪ್ಪ, ಯಾದಗಿರಿ ವೀಕ್ಷಕರಾದ ಟಿ ಅಸ್ಗರ್,
ಹೂವಿನಮಡು ಚಂದ್ರಪ್ಪ, ಎಚ್.ಜೆ. ಹಾಲಪ್ಪ, ಜಿ. ರಾಜೇಶ್ವರಿ, ಸೋಮಶೇಖರ್ ಆಚಾರ್, ಕಮಲಮ್ಮ, ಸಾಕಮ್ಮ ಇನ್ನೂ ಮುಂತಾದವರು ಉಪಸ್ಥಿತರಿದ್ದರು. ನೂತನ ಪಿಂಚಣಿ ರದ್ದುಪಡಿಸಿ ಈ ಹಿಂದೆ ಇದ್ದ ಯೋಜನೆಯನ್ನೇ ಜಾರಿಗೆ ಆಗ್ರಹಿಸಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸದಸ್ಯರು ಪ್ರತಿಭಟನೆ ನಡೆಸಿದರು. 2004ರಿಂದ ನೌಕರರಿಗೆ ಹಾಗೂ ಶಿಕ್ಷಕರಿಗೆ ಜಾರಿಗೆ ತಂದಿರುವ ನೂತನ ಪಿಂಚಣಿ ಯೋಜನೆ ರದ್ದುಪಡಿಸಿ ಈ ಮೊದಲಿದ್ದಂಥ ಯೋಜನೆಯನ್ನು ಜಾರಿಗೊಳಿಸಬೇಕು ಎಂದು ಆಗ್ರಹಿಸಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿಂದು ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸದಸ್ಯರು ಪ್ರತಿಭಟನೆ ನಡೆಸಿದರು. ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ ಹೊಸ ಪಿಂಚಣಿ ವ್ಯವಸ್ಥೆ ಹೊಸ ಪಿಂಚಣಿ ವ್ಯವಸ್ಥೆ ಶಿಕ್ಷಕರ ಬೇಡಿಕೆಗಳು ಶಿಕ್ಷಕರ ಬೇಡಿಕೆಗಳು ಹೋರಾಟ ಹೋರಾಟ ಪ್ರಾಥಮಿಕ ಶಿಕ್ಷಣ ಅಭಿವೃದ್ಧಿಗಾಗಿ ಮಂಡಳಿ ಸ್ಥಾಪಿಸಬೇಕು. 7ನೇ ವೇತನ ಆಯೋಗದ ಶಿಫಾರಸುಗಳನ್ನು ತಕ್ಷಣ ಜಾರಿಗೊಳಿಸಬೇಕು. ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕ ಶಿಕ್ಷಣ ಪ್ರಾರಂಭಿಸಬೇಕು. ಸರ್ಕಾರಿ ಶಾಲೆಗಳ ಸಬಲೀಕರಣಕ್ಕಾಗಿ ಕನಿಷ್ಠ ವರ್ಗಕ್ಕೆ ಒಬ್ಬ ಶಿಕ್ಷಕರನ್ನು, ಶಾಲೆಗೆ ಮುಖ್ಯೋಪಾಧ್ಯಾಯರನ್ನು ನಿಯುಕ್ತಿಗೊಳಿಸಬೇಕೆಂದು ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಎಲ್ ಯಶೋಧರ ಅವರು ಮನವಿ ಮಾಡಿದರು. ಇದರಲ್ಲಿ ಒಂದನೇ ಹೊಸ ಪಿಂಚಣಿ ಯೋಜನೆ ರದ್ದಾಗಬೇಕು. 7ನೇ ವೇತನ ಆಯೋಗ ಜಾರಿಗೆ ಆಗಬೇಕು. ರಾಜ್ಯ ಪ್ರಾಥಮಿಕ ಶಾಲೆಗಳಲ್ಲಿ ಕನಿಷ್ಠ LKG UKGಗಳನ್ನು ಪ್ರಾರಂಭಿಸಬೇಕು. ತರಗತಿಗೊಬ್ಬ ಶಿಕ್ಷಕರನ್ನು ಹಾಗೆ 1:30 ಅನುಪಾತದಲ್ಲಿ ತರಗತಿಗೊಬ್ಬ ಶಿಕ್ಷಕರು, 60ಕ್ಕೆ ಒಬ್ಬ ಮುಖ್ಯೋಪಾಧ್ಯಾಯರನ್ನು, ಮಕ್ಕಳಿಗೆ ಒಬ್ಬ ಮುಖ್ಯೋಪಾಧ್ಯಾಯರನ್ನು ಸರ್ಕಾರ ನೇಮಕ ಮಾಡಬೇಕು. ಈ ಒಂದು ನಿಟ್ಟಿನಲ್ಲಿ ಇವತ್ತು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಆಯಾ ಜಿಲ್ಲೆಯ ಪ್ರತಿಭಟನೆಯಲ್ಲಿ ಎಂ. ಸಿದ್ದೇಶ್, ಎಸ್.ಎಚ್. ಚಂದ್ರಪ್ಪ, ನಾಗರತ್ನಮ್ಮ, ಚಂದ್ರಶೇಖರಪ್ಪ, ಇಂದುಮತಿ, ಶಿವಮೂರ್ತಿ, ಗಂಗಾಧರ ನಾಯಕ್ ಸೇರಿದಂತೆ ಇನ್ನೂ ಹಲವು ಶಿಕ್ಷಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಕೆ. ಶಿವಕುಮಾರ್ ಮನೆ ಮೇಲೆ ಹಾಗೂ ಅವರ ಆಪ್ತ ವಲಯದ ಮೇಲೆ ಆದಾಯ ತೆರಿಗೆ ದಾಳಿ ಖಂಡಿಸಿ ಕೇಂದ್ರ ಸರ್ಕಾರ ಸೇಡಿನ ರಾಜಕಾರಣ ಈ ಕೂಡಲೇ ಕೈಬಿಡಬೇಕೆಂದು ಆಗ್ರಹಿಸಿ ಮಹಾನಗರ ಪಾಲಿಕೆ ಮುಂಭಾಗದಲ್ಲಿ ಜಿಲ್ಲಾ ಕಾಂಗ್ರೆಸ್ ವಕೀಲರ ಸಂಘದ ಸದಸ್ಯರು ಪ್ರತಿಭಟನೆ ನಡೆಸಿದರು. ಇಂಧನ ಸಚಿವ ಡಿ.ಕೆ. ಶಿವಕುಮಾರ್ ಅವರ ನಿವಾಸದ ಮೇಲೆ ಆದಾಯ ತೆರಿಗೆ ಇಲಾಖೆಯ ದಾಳಿ ನಡೆಸಿರುವುದನ್ನು ಖಂಡಿಸಿ ಜಿಲ್ಲಾ ವಕೀಲರ ಸಂಘ ಇಂದು ಪ್ರತಿಭಟನೆ ನಡೆಸಿದರು. ಜಿಲ್ಲಾ ಕಾಂಗ್ರೆಸ್ ವಕೀಲರು ಮೋದಿ ಸರ್ಕಾರದ ವಿರುದ್ಧ ಮಹಾನಗರ ಪಾಲಿಕೆ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಮೋದಿ ಸರ್ಕಾರ ವಿರುದ್ಧ ಹರಿಹಾಯ್ದರು. ಮತ್ತು ಪ್ರಜಾತಂತ್ರದ ವ್ಯವಸ್ಥೆಯನ್ನು ಕೊಲೆ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಸರ್ಕಾರವನ್ನ ಈ ಕೂಡಲೇ ರಾಷ್ಟ್ರಪತಿಯವರು ತೆಗೆದುಹಾಕಬೇಕು ಮತ್ತು ಈ ದೇಶದಲ್ಲಿ ನೈತಿಕತೆಯನ್ನು ಉಳಿತಕ್ಕಂಥದಕ್ಕೆ ಸದಾ ಜನ ಬೆಂಬಲ ಕೊಡಬೇಕು ಅಂತಕ್ಕಂಥ ಉದ್ದೇಶ ಒಂದೇ. ಇವತ್ತು ಸಂವಿಧಾನವನ್ನ ವ್ಯಕ್ತಿ ಇರತಕ್ಕಂಥ ಪ್ರಮುಖ ಪಾತ್ರ ವಹಿಸ್ತಕ್ಕಂಥ ವಕೀಲರು ಕೂಡ ನರೇಂದ್ರ ಮೋದಿ ನಡೆಯನ್ನು ಧಿಕ್ಕರಿಸಬೇಕಂತಕ್ಕಂಥದ್ದು ಇವತ್ತು ಕಾನೂನಿನ ಚೇತನ ನರೇಂದ್ರ ಮೋದಿ ಅವರಿಗೆ ಏನು ತಾಳಿರ್ತಕ್ಕಂಥ ಎಲ್ಲರಿಗೂ ಎದುರಿಸಿ ನಾನು ರಾಜಭಾರ ಮಾಡ್ತೀನಿ ಅಂತಕ್ಕಂಥದ್ದಕ್ಕೆ ಇದು ಸಾಧ್ಯ ಅಲ್ಲ ಎಂಬುದನ್ನು ಈ ಒಂದು ಪ್ರತಿಭಟನೆ ಮೂಲಕ ನಾವು ವ್ಯಕ್ತಪಡಿಸ್ತಾ ಇದ್ದೇವೆ. ಆದ್ದರಿಂದ ಈ ಪ್ರತಿಭಟನೆಯನ್ನು ಮಾನ್ಯ ಮಾಧ್ಯಮ ಮಿತ್ರರಾಗಲಿ, ದೂರದರ್ಶನರಾಗಲಿ. ಪ್ರತಿಭಟನೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ವಕೀಲರ ಸಂಘದ ಪದಾಧಿಕಾರಿಗಳು ದಿನೇಶ್ ಕೆ. ಶೆಟ್ಟಿ ಅವರು ಭಾಗವಹಿಸಿದ್ದರು. ಕೃಷಿ ಪರಿಕರ ಮಾರಾಟಗಾರರಿಗೆ ಕೃಷಿ ವಿಸ್ತರಣಾ ಸೇವೆಯ ಡಿಪ್ಲೊಮೊ ತರಬೇತಿಯ ಕಾರ್ಯಕ್ರಮ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಡೆಯಿತು. ನಗರದ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೃಷಿ ಪರಿಕರ ಮಾರಾಟಗಾರರಿಗೆ ಕೃಷಿ ವಿಸ್ತರಣಾ ಸೇವೆಯ ಡಿಪ್ಲೊಮೊ ತರಬೇತಿ ನೀಡಲಾಯಿತು. ತರಬೇತಿ ಕಾರ್ಯಕ್ರಮವನ್ನು ಡಾಕ್ಟರ್ MS ನಟರಾಜ್, ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಇವರು ಉದ್ಘಾಟಿಸಿದರು.
ಕಾರ್ಯಕ್ರಮದಲ್ಲಿ ಹಿರಿಯ ವಿಜ್ಞಾನಿ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ TN ದೇವರಾಜ್, ರಾಜ್ಯ ನೋಡಲ್ ಅಧಿಕಾರಿಗಳಾದ ಡಾಕ್ಟರ್ ಪೆನ್ನೋಬಳಿ ಸ್ವಾಮಿ, ತರಳಬಾಳು ಗ್ರಾಮೀಣ ಅಭಿವೃದ್ಧಿಯ ಸದಸ್ಯರಾದ ಡಾಕ್ಟರ್ MK ರೇಣುಕಾರ್ಯ ಹಾಗೂ ಡಾಕ್ಟರ್ TH ಗೌಡ, ಡಾಕ್ಟರ್ G ಈಶ್ವರಪ್ಪ, ಡಾಕ್ಟರ್ ಸದಾಶಿವ, CT ಚಂದ್ರಪ್ಪ, GT ಸುದರ್ಶನ್ ಇನ್ನೂ ಮುಂತಾದವರು ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. 2017-18ನೇ ಸಾಲಿನ ಕ್ರಿಯಾ ಯೋಜನಾ ಸಾಮಾನ್ಯ ಸಭೆ ಜಿಲ್ಲಾ ಪಂಚಾಯತ್ ಕಚೇರಿಯ SS ಮಲ್ಲಿಕಾರ್ಜುನ್ ಸಭಾಂಗಣದಲ್ಲಿ ನಡೆಯಿತು. ಇಂದು ನಗರದ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಕ್ರಿಯಾ ಯೋಜನಾ ಸಾಮಾನ್ಯ ಸಭೆಯನ್ನು ಆಯೋಜಿಸಲಾಗಿತ್ತು. ಸರ್ ದಯವಿಟ್ಟು ಫೋನ್ ಅಂತ ಹೇಳಿದ್ರೆ 2017-18ನೇ ಸಾಲಿನ ಯೋಜನಾ ವಿಭಾಗದಲ್ಲಿ ಜಿಲ್ಲೆಯ ಸಾಮಾನ್ಯ ಮಾಹಿತಿ, ಜಿಲ್ಲಾವಾರು ಹಂಚಿಕೆಯಾಗಿರುವ ಅನುದಾನದ ವಿವರಗಳು, ಸಾಮಾನ್ಯ ಶಿಕ್ಷಣ ಘೋಷವಾರೆ ಮತ್ತು ಅನುದಾನದ ವರ್ಗೀಕರಣ, ಲೋಕೋಪಯೋಗಿ ಕಲೆ ಮತ್ತು ಸಂಸ್ಕೃತಿ, ಕುಟುಂಬ ಕಲ್ಯಾಣ, ಅಲ್ಪಸಂಖ್ಯಾತರ ಕಲ್ಯಾಣ, ಅಂಗವಿಕಲರ ಹಿರಿಯ ಕಲ್ಯಾಣ ಹೀಗೆ ಹಲವಾರು ಕ್ರಿಯಾ ಯೋಜನೆಯಲ್ಲಿ ಉಪಯೋಗಿಸಿದ ನಮೂನೆಗಳಾಗಿದ್ದವು. ಈಗ ಶ್ರೀ ನ್ಯೂಸ್ನಲ್ಲಿ ಚಿಕ್ಕದೊಂದು ವಿರಾಮ. ನಿಮ್ಮಿಷ್ಟದ ಸಾಂಗ್ನ ನೀವು ನೋಡ್ಬೇಕಾ ಕೇಳ್ಬೇಕಾ? ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ, ಅಂದಾನೋ ಅದೃಷ್ಟನೋ ಮುಂದೆ ಕುಂತಿದೆ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ನೀವು ಮಾತಾಡ್ಬೇಕಾ? ಇದುವೇ ನಿಮ್ಮೊಂದಿಗೆ ಶ್ರೀ. ಪ್ರತಿದಿನ ಮಧ್ಯಾಹ್ನ 1 ರಿಂದ 2 ಗಂಟೆಗೆ ನಿಮ್ಮೊಂದಿಗೆ ಶ್ರೀ, ನಿಮ್ಮ ಶ್ರೀ ಕನ್ನಡ ವಾಹಿನಿಯಲ್ಲಿ ಮಾತ್ರ. ವಿರಾಮದ ನಂತರ ಶ್ರೀ ನ್ಯೂಸ್ಗೆ ಸ್ವಾಗತ. ಪ್ರಾಥಮಿಕ ಶಿಕ್ಷಣದ ಹಂತದಲ್ಲೇ ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆಗಳೊಂದಿಗೆ ಮೂಲಭೂತ ಶಿಕ್ಷಣಕ್ಕೆ ಒತ್ತು ನೀಡುವ ಅವಶ್ಯಕತೆ ಇದೆ ಎಂದು BIT ಕಾಲೇಜಿನ ಪ್ರಾಚಾರ್ಯರಾದ S ಸುಬ್ರಹ್ಮಣ್ಯ ಸ್ವಾಮಿಯವರು 25ನೇ ರಾಷ್ಟ್ರೀಯ ಮಕ್ಕಳ ವಿಜ್ಞಾನ ಸಮಾವೇಶ ಹಾಗೂ ಜಿಲ್ಲಾ ಮಟ್ಟದ ಮಾರ್ಗದರ್ಶಿ ಶಿಕ್ಷಕರ ಕಾರ್ಯಾಗಾರವನ್ನು ಉದ್ದೇಶಿಸಿ ಮಾತನಾಡಿದರು. ಜಿಲ್ಲಾ ಪಂಚಾಯತ್, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತಿನ ಜಿಲ್ಲಾ ಸಮಿತಿ, ರೋಟರಿ ಕ್ಲಬ್ ದಾವಣಗೆರೆ ಇವರುಗಳ ಸಂಯುಕ್ತಾಶ್ರಯದಲ್ಲಿ 25ನೇ ರಾಷ್ಟ್ರೀಯ ಮಕ್ಕಳ ವಿಜ್ಞಾನ ಸಮಾವೇಶ ಹಾಗೂ ಜಿಲ್ಲಾ ಮಟ್ಟದ ಮಾರ್ಗದರ್ಶಿ ಶಿಕ್ಷಕರ ಕಾರ್ಯಾಗಾರವನ್ನು ಬಾಪೂಜಿ ತಾಂತ್ರಿಕ ಮಹಾವಿದ್ಯಾಲಯದ ಜೈವಿಕ ತಂತ್ರಜ್ಞಾನ ವಿಭಾಗದಲ್ಲಿ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ K ಕೋದಂಡರಾಮ ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು. HK ಲಿಂಗರಾಜ್ ಸರಳ ಪ್ರಯೋಗಗಳ ಕೃತಿ ಮತ್ತು ಕೈಪಿಡಿಯನ್ನು ಬಿಡುಗಡೆ ಮಾಡಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ S ಸುಬ್ರಹ್ಮಣ್ಯ ಸ್ವಾಮಿ, KB ಕೊಟ್ರೇಶ್, ಶ್ರೀಮತಿ ಪುಷ್ಪಲತಾ, M ಮಂಜುನಾಥ ಸ್ವಾಮಿ, ಡಾಕ್ಟರ್ B ರಂಗಸ್ವಾಮಿ, PB ಪ್ರಕಾಶ್ ಇನ್ನೂ ಮುಂತಾದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸುಪ್ರೀಂ ಕೋರ್ಟ್ ನೀಡಿರುವ ಬಡ್ತಿ ಮೀಸಲಾತಿ ತೀರ್ಪಿನ ಅನುಷ್ಠಾನಗೊಳಿಸಲು ಒತ್ತಾಯಿಸಿ ಅಹಿಂಸಾ ಜಿಲ್ಲಾ ಘಟಕದ ಪದಾಧಿಕಾರಿಗಳಿಂದು ಹೈಸ್ಕೂಲ್ ಮೈದಾನದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ರಾಜ್ಯ ಸರ್ಕಾರದ ಅವೈಜ್ಞಾನಿಕ ಬಡ್ತಿ ಮೀಸಲಾತಿಯಿಂದಾಗಿ ಅಲ್ಪಸಂಖ್ಯಾತ, ಹಿಂದುಳಿದ ಹಾಗೂ ಸಾಮಾನ್ಯ ವರ್ಗದ 82% ವರ್ಗದ ನೌಕರರುಗಳಿಗೆ ಬಡ್ತಿಯಲ್ಲಿ ಅನ್ಯಾಯವಾಗಿದ್ದು, ಈಗಾಗಲೇ ಹಲವಾರು ಇಲಾಖೆಗಳ ಪ್ರಮುಖ ಹುದ್ದೆಗಳಲ್ಲಿ 100% ಪ್ರಾತಿನಿಧ್ಯವನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು ಪಡೆಯುತ್ತಿದ್ದಾರೆ. ನಿರಂತರ 25 ವರ್ಷಗಳ ಕಾಲ ಸುಪ್ರೀಂ ಕೋರ್ಟ್ನಲ್ಲಿ ಈ ಕುರಿತು ವ್ಯಾಜ್ಯ ನಡೆದು 2017ರ ಫೆಬ್ರವರಿ 9ರಂದು ಸುಪ್ರೀಂ ಕೋರ್ಟ್ ಸಂವಿಧಾನ್ವಯ ಐತಿಹಾಸಿಕ ತೀರ್ಪು ನೀಡಿ ರಾಜ್ಯ ಸರ್ಕಾರ ತಪ್ಪಾಗಿ ನೀಡಿದ ಮುಂಬಡ್ತಿಯನ್ನು ಹಿಂಪಡೆದು ನ್ಯಾಯಯುತವಾಗಿ 82% ವರ್ಗದವರಿಗೆ ಕೂಡಲೇ ಮುಂಬಡ್ತಿ ನೀಡಿ ಅನುಷ್ಠಾನಗೊಳಿಸುವಂತೆ ರಾಜ್ಯ ಸರ್ಕಾರ ಆದೇಶ ನೀಡಿದೆ. ಆದರೆ ರಾಜ್ಯ ಸರ್ಕಾರ ವಿಳಂಬ ನೀತಿ ಅನುಸರಿಸುತ್ತಿದ್ದು ಅದನ್ನು ಕೂಡಲೇ ಜಾರಿ ಮಾಡಬೇಕೆಂದು ಆಗ್ರಹಿಸಿ ಹೈಸ್ಕೂಲ್ ಮೈದಾನದಲ್ಲಿ ಪ್ರತಿಭಟನೆ ನಡೆಸಿದರು. ನಮ್ಮ ಬಾಳು ನಮ್ಮ ಬಾಳು
ಪ್ರತಿಭಟನೆಯಲ್ಲಿ ಎಂಡಿ ನೀಲಗಿರಿಯಪ್ಪ, ಸಿಟಿ ಸುರೇಶ್, ಎನ್ಎಂ ಮಂಜುನಾಥ್, ನಟರಾಜ್, ಚಂದ್ರಮೌಳಿ, ಪ್ರಕಾಶ್, ಆನಂದಪ್ಪ, ಬಸವನಗೌಡ, ಸೈಯದ್ ಮನ್ಸೂರ್, ನಾಗೇಂದ್ರಪ್ಪ ಸೇರಿದಂತೆ ಅಹಿಂಸಾ ಘಟಕದ ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. 2017ನೇ ಸಾಲಿನ ನೌಕರರಿಗೆ ಅಥ್ಲೆಟಿಕ್ ಕ್ರೀಡಾಕೂಟವನ್ನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮವು ಇಂದು ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಲಾಗಿತ್ತು. 2017ನೇ ಸಾಲಿನ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ನೌಕರರಿಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ದಾವಣಗೆರೆ ವಿಭಾಗದ ಮಟ್ಟದಲ್ಲಿ ಅಥ್ಲೆಟಿಕ್ ಕ್ರೀಡಾಕೂಟ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯಿತು. ಕ್ರೀಡಾಕೂಟದಲ್ಲಿ ಪುರುಷರಿಗಾಗಿ ಓಟ, ಗುಂಡು ಎಸೆತ, ಡಿಸ್ಕಸ್ ಎಸೆತ, ಜಾವೆಲಿನ್ ಎಸೆತ, ಉದ್ದ ಜಿಗಿತ, ಎತ್ತರ ಜಿಗಿತ ಹಾಗೂ ಮಹಿಳೆಯರಿಗಾಗಿ ಮ್ಯೂಸಿಕಲ್ ಚೇರ್ ಸ್ಪರ್ಧೆ, ಲೆಮನ್ ಅಂಡ್ ಸ್ಪೂನ್ ರೇಸ್, 100 ಮೀಟರ್ ಓಟ, ಗುಂಡು ಎಸೆತ, ಜಾವೆಲಿನ್ ಎಸೆತ ಕ್ರೀಡೆಗಳನ್ನು ಆಯೋಜಿಸಲಾಗಿತ್ತು. ದಾವಣಗೆರೆ ವಿಭಾಗದ ಹಲವು ಘಟಕದ ಶಾಖೆಯಿಂದ ಹಲವಾರು ಆಸಕ್ತಿದಾಯಕ ಅಭ್ಯರ್ಥಿಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದರು. ಸ್ವಕುಲ ಸಮಾಜದ ವತಿಯಿಂದ ಭಗವಾನ್ ಜಿಹ್ವೇಶ್ವರ ಜಯಂತ್ಯೋತ್ಸವದ ಅಂಗವಾಗಿ ಜಿಹ್ವೇಶ್ವರ ಅವರ ಭಾವಚಿತ್ರವನ್ನು ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಸ್ವಕುಳ ಸಮಾಜದ ವತಿಯಿಂದ ಜಿಹ್ವೇಶ್ವರ ಜಯಂತಿ ಅಂಗವಾಗಿ ನಗರ ಪ್ರಮುಖ ರಸ್ತೆಗಳಲ್ಲಿ ಭಗವಾನ್ ಜಿಹ್ವೇಶ್ವರರ ಭಾವಚಿತ್ರವನ್ನು ಮೆರವಣಿಗೆ ಮಾಡಲಾಯಿತು. ಭಾರತ್ ಸ್ಕೌಟ್ ಮತ್ತು ಗೈಡ್ಸ್ ವತಿಯಿಂದ ಗಾಯನ ಸ್ಪರ್ಧೆಯಲ್ಲಿ ವಿವಿಧ ಶಾಲೆ ಮಕ್ಕಳಿಂದ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಗಿತ್ತು. ನಗರದ ಡಿಆರ್ಎಂ ಸ್ಕೌಟ್ ಭವನದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತವಾಗಿ ಗೀತ ಗಾಯನ ದೇಶಭಕ್ತಿ ಗೀತೆ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ವಿವಿಧ ಶಾಲಾ ಮಕ್ಕಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಜಿಲ್ಲಾ ಮುಖ್ಯ ಆಯುಕ್ತ ಮುರುಘರಾಜೇಂದ್ರ ಜೆ ಚಿಗಟೇರಿಯವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಚಿನಿವಾರಪೇಟೆಯ ಬೆಂಗಳೂರಿನ ಇಂದಿನ ದರ ಹೀಗಿದೆ. ಶುದ್ಧ ಅಪರಂಜಿ ಚಿನ್ನ 10 ಗ್ರಾಮಿಗೆ 29,200 ರೂಪಾಯಿಗಳು, ಆಭರಣ ಚಿನ್ನ 10 ಗ್ರಾಮಿಗೆ 27,320 ರೂಪಾಯಿಗಳು, ಬೆಳ್ಳಿ 1 ಕೆಜಿಗೆ 41,061 ರೂಪಾಯಿಗಳು. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲಾ ವಿಕಲಚೇತನ ಜಾತ್ಯತೀತ ಜನತಾದಳ ಘಟಕದಿಂದ ವೀರೇಶ್ವರ ಆಶ್ರಮದಲ್ಲಿ ಸಿಹಿ ಹಂಚಿ ಸಂಭ್ರಮಾಚರಣೆ. ಹಳೆ ಪಿಂಚಣಿ ಯೋಜನೆ ಜಾರಿಗೆ ಶಿಕ್ಷಕರ ಮನವಿ. ಜಿಲ್ಲಾ ಕಾಂಗ್ರೆಸ್ ವಕೀಲರ ಪ್ರತಿಭಟನೆ. ಕೃಷಿ ವಿಸ್ತರಣಾ ಸೇವೆಯ ಡಿಪ್ಲೊಮೊ ತರಬೇತಿ. ಜಿಲ್ಲಾ ಪಂಚಾಯತ್ ಕ್ರಿಯಾ ಯೋಜನಾ ಸಾಮಾನ್ಯ ಸಭೆ. ಇಪ್ಪತ್ತೈದನೇ ರಾಷ್ಟ್ರೀಯ ಮಕ್ಕಳ ವಿಜ್ಞಾನ ಸಮಾವೇಶ. ಸುಪ್ರೀಂ ತೀರ್ಪು ಯಥಾವತ್ ಜಾರಿಗೆ ಆಗ್ರಹಿಸಿ ಅಹಿಂಸಾ ಘಟಕದಿಂದ ಪ್ರತಿಭಟನೆ. ಕೆಎಸ್ಆರ್ಟಿಸಿ ನೌಕರರ ಅಥ್ಲೆಟಿಕ್ ಕ್ರೀಡಾಕೂಟ. ಭಗವಾನ್ ಜಿಹ್ವೇಶ್ವರ ಜಯಂತ್ಯೋತ್ಸವ. ಭಾರತ
ಸ್ಕೌಟ್ಸ್ ಮತ್ತು ಗೈಡ್ಸ್ ವತಿಯಿಂದ ದೇಶಭಕ್ತಿ ಗೀತೆ ಗಾಯನ ಸ್ಪರ್ಧೆ. ಇದೇ ಈ ಹೊತ್ತಿನ ವಿಶೇಷ ಸ್ಥಳೀಯ ಸುದ್ದಿ ಸಮಾಚಾರ. ಶ್ರೀ ನ್ಯೂಸ್ ಅಂದ್ರೆ ನೈಜತೆಯ ಪ್ರತಿಬಿಂಬ. ನಿಮ್ಮಿಷ್ಟದ ಸಾಂಗ್ನ ನೀವು ನೋಡ್ಬೇಕಾ ಕೇಳ್ಬೇಕಾ? ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ, ಅಂದಾನೋ ಅದೃಷ್ಟನೋ ಮುಂದೆ ಕುಂತಿದೆ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ನೀವು ಮಾತಾಡ್ಬೇಕಾ? ಇದುವೇ ನಿಮ್ಮೊಂದಿಗೆ ಶ್ರೀ. ಪ್ರತಿದಿನ ಮಧ್ಯಾಹ್ನ 1 ರಿಂದ 2 ಗಂಟೆಗೆ ನಿಮ್ಮೊಂದಿಗೆ ಶ್ರೀ, ನಿಮ್ಮ ಶ್ರೀ ಕನ್ನಡ ವಾಹಿನಿಯಲ್ಲಿ ಮಾತ್ರ.